Hey guys, welcome back to my channel, Spooty Vlogs. So guys, today's vlog is going to be a mixture of many days, everything combined together. So it's really February 13th, 14th and also 27th. ಈ ಡೇಸ್ ವಿಡಿಯೋಸ್ ಇದೆ ಇದರಲ್ಲಿ. ಸೊ ಫಸ್ಟ್ ಇದು ಬಂದ್ಬಿಟ್ಟು 13th ಫಂಕ್ಷನ್ ಎಲ್ಲ ಆದಮೇಲೆ ಇವರು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದು ಪ್ರಜ್ವಲ್ ಮತ್ತು ಲಿಖಿತ್ ಬಂದಿದ್ದು. ಆಲ್ಸೋ ಇದು ಬಂದ್ಬಿಟ್ಟು ನಮ್ಮದು ಫಸ್ಟ್ ಟೆಂಪಲ್ ವಿಸಿಟ್ ಮುತ್ತುಮಾರಿಯಮ್ಮ ದೇವಸ್ಥಾನದಲ್ಲಿ ನಾವು ಹೋಗ್ತಿದ್ದೀವಿ ಅಂತ ಅಂದ್ಬಿಟ್ಟು ಅನ್ನದಾನಕ್ಕೆ ಕೂಡ ಹೇಳಿದರು ಡ್ಯಾಡಿ. ಸೊ ಅದಕ್ಕೆ ಅವತ್ತು ಅನ್ನದಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಕಾರ್ ಡೆಲಿವರಿ ತೊಗೊಳಕ್ಕೆ ಹೋದ್ವಿ. ಆಗೋಯ್ತಾ? ನನ್ನ ಹುಡುಗ ನಮ್ಮ ಹುಡುಗಿ ಹಾಗೆ ಬನ್ನಿ. Where left, right? Right. Right. Oh my god. ಸೂಪರ್ ಪಾಪ ಪಾಪ ಏನು ಸೂಪರ್ ಸಾಕಾಗಿದೆ. ಸೂಪರ್ ಏನಿಲ್ಲ ಇಲ್ಲಪ್ಪ ಏನು. And it's 14th evening, ಡ್ಯಾಡಿ ಬರ್ತ್ಡೇ ಎಲ್ಲ ಆಯಿತು, ಅದ್ರ ಜೊತೆಗೆ ವ್ಯಾಲೆಂಟೈನ್ಸ್ ಡೇ ಕೂಡ ಆಯಿತು. ಸೊ ಇಟ್ ವಾಸ್ ಆರ್ ಫಸ್ಟ್ ವ್ಯಾಲೆಂಟೈನ್ಸ್ ಡೇ ಟುಗೆದರ್ ಆ್ಯಂಡ್ ಅದೆಲ್ಲ ಸೆಲೆಬ್ರೇಟ್ ಮಾಡ್ಕೊಳೋಕ್ಕೆ ಪ್ರಜ್ವಲ್ ಆ್ಯಂಡ್ ಆಲ್ಸೋ ಚಿರಂತ್ ಇಬ್ಬರು ಕೂಡ ಬಂದಿದ್ದರು. ಸೊ ಗೈಸ್, ಇವತ್ತು ಬಂದ್ಬಿಟ್ಟು ಅ ವೆರಿ ಸ್ಪೆಷಲ್ ಡೇ. ಇವತ್ತು ಪ್ರಜ್ವಲ್ ನಾವು ನಮ್ಮ ಮನೆಗೆ ನಾನ್ ವೆಜ್ ಊಟಕ್ಕೆ ಇನ್ವೈಟ್ ಮಾಡಿದ್ದೀವಿ. ಸೊ ಅದಕ್ಕೆ ಇವಾಗ ಏನೇನು ಬರ್ತಾರೆ ಆ್ಯಂಡ್ ನಾನು ಎಲ್ಲ ವೆರೈಟೀಸ್ ಪ್ರಿಪೇರ್ ಮಾಡಿದ್ದೀನಿ. ಸೊ ಏನೇನು ಮಾಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ, ಮತ್ತು ಅವ್ರಿಗೆ ಇಷ್ಟ ಆಗುತ್ತಾ ಇಲ್ಲ. ಸೊ ಲೆಟ್ಸ್ ಸಿ. ನಾವು ಬೆಳಗ್ಗೆ ಎಷ್ಟೊತ್ತಿಂದ ನಾವು ಸ್ಟಾರ್ಟ್ ಮಾಡಿದ್ದು
ಐ ಥಿಂಕ್ ಅರೌಂಡ್ 8:30 9 ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಬೈ 11 ಎವ್ರಿಥಿಂಗ್ ವಾಸ್ ಡನ್. ಸೊ ಇನ್ ಲಾಸ್ಟ್ ಮಿನಿಟ್ ಸ್ಟಾರ್ಟರ್ಸ್ ಎಲ್ಲ ಸ್ವಲ್ಪ ಟೆಂಪರಿಂಗ್ ಎಲ್ಲ ಹಾಕೋದಿರುತ್ತಲ್ಲ ಅದೆಲ್ಲ ಮಾಡಿದ್ದೀನಿ. ಮತ್ತು ಏನೇನು ಪ್ರಿಪೇರ್ ಮಾಡಿದ್ದೀನಿ ಅಂತ ಐಮ್ ಸೂಪರ್ ಎಕ್ಸೈಟೆಡ್. ಫಸ್ಟ್ ಟೈಮ್ ಬಂದಾಗ ವೆಜ್ ಮತ್ತು ನಾನು ಲಾಸ್ಟ್ ಟೈಮ್ ಬಂದಾಗೂ ಏನೋ ಬರೀ ಉಪ್ಪಿಟ್ಟು ಕೇಸರಿ ಬಾತು ಇದೇ ಆಯಿತು. ಸೊ ಇವತ್ತು ನನ್ನ ಫೇವ್ರೇಟ್ ನಾನ್ ವೆಜ್ ಆ್ಯಂಡ್ ನನಗೆ ಏನೇನು ಇಷ್ಟನೋ ಅದೆಲ್ಲ ಮಾಡಿದ್ದೀನಿ. ಸೊ ಅದಕ್ಕೆ ಕಮ್ ಐ ಜಸ್ಟ್ ಶೋ ಯು ಗೈಸ್ ಆ್ಯಂಡ್ ಐಮ್ ಸೂಪರ್ ಎಕ್ಸೈಟೆಡ್. ದೇವರ ಮನೆ ಪೂಜೆ ಡನ್. ನಮ್ಮ ಮಮ್ಮಿ ಪೂಜೆ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಇವತ್ತು ಫ್ರೈಡೇ ಗೈಸ್, ಫ್ರೈಡೇ. ಸೊ ಯಪ್ ಇಲ್ಲೆಲ್ಲ ಡನ್. ಆ್ಯಂಡ್ ಹಿಂಗೆ ಹೋದರೆ ಇಲ್ಲಿ ಎಲ್ಲ ಅರೇಂಜ್ ಆಗಿದೆ. ಐ ಥಿಂಕ್ ಇನ್ನೊಂದು ಸ್ವಲ್ಪ ಬರಬೇಕು. ಲೆಟ್ ಮೀ ಸ್ಟಾರ್ಟ್ ಫ್ರಮ್ ಹಿಯರ್. ಫಸ್ಟ್ ಗೋ ಸ್ವೀಟ್ ಕ್ಯಾರೆಟ್ ಹಲ್ವಾ, ಬಿಸಿ ಬಿಸಿ ಕ್ಯಾರೆಟ್ ಹಲ್ವಾ. ನೆಕ್ಸ್ಟ್ ಇಲ್ಲಿ ಬಂದರೆ ಫಿಶ್ ಫ್ರೈ, ಬಾಂಗ್ಡೆ ಫಿಶ್ ಫ್ರೈ, ವೆರಿ ಸ್ಪೆಷಲ್ ರೆಸಿಪಿ ಇದು. ಫುಲ್ ಟ್ಯಾಂಗಿಯಾಗಿ ಸ್ಪೈಸಿಯಾಗಿ ಎಲ್ಲ ಐತೆ. ನೆಕ್ಸ್ಟ್ ಇಲ್ಲಿ ನಾನು ಸ್ಪೆಷಲಾಗಿ ಮಾಡೋದು ಇದು ಗ್ರೀನ್ ಪೆಪ್ಪರ್ ಕ್ರ್ಯಾಬ್, ಸಖತ್ತಾಗಿರುತ್ತೆ ಇದು. ಆ್ಯಂಡ್ ಇದು ರೆಡ್ ಕ್ರ್ಯಾಬ್. ಸೊ ಇದ್ರದ್ದು ಟೇಸ್ಟೇ ಬೇರೆ ಥರ ಆ್ಯಂಡ್ ಫ್ಲೆಶ್ ಎಲ್ಲ ಜಾಸ್ತಿ ಇರುತ್ತೆ ಇದಕ್ಕೆ. ನೆಕ್ಸ್ಟ್ ಇಲ್ಲಿ ಬಿರಿಯಾನಿ, ಬಿಸಿ ಬಿಸಿ ಬಿರಿಯಾನಿ, ಚಿಕನ್ ದಮ್ ಬಿರಿಯಾನಿ. ನೆಕ್ಸ್ಟ್ ಇಲ್ಲಿ ನಮ್ಮ ಮಮ್ಮಿ ಸ್ಪೆಷಲ್ ಮಟನ್ ಸಾರು, ಬೀಗ್ರೂಟ್ ಸ್ಟೈಲ್ ಮಟನ್ ಸಾರು. ಒಂಚೂರು ನೀರಂಗೆ ಇದೆ ಸಾರು, ಮುದ್ದೆಗೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಮಟನ್ ವಿತ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಕೊಬ್ಬು ಎಲ್ಲ ಹಾಕ್ಸ್ಕೊಂಡು. And then next here we have majestic chicken with so much of cashews in it. So ishtu varieties, ishtu. ನಮ್ಮ ಮಮ್ಮಿ ಮಾಡಿರೋ ಸಲಾಡ್. ಇನ್ನಕ್ಕಿದೆಲ್ಲ ಅಲ್ಲೈತೆ. ಇನ್ನು ಹುಡುಗ ಬಂದಿಲ್ಲ ಗೈಸ್. ಇನ್ನು ಹುಡುಗ ಇಸ್ ಫಾರ್ ಲೈಕ್ ಏನಂತಾರೆ ನಾಟ್ ಬ್ಲಶ್. ಓಕೆ, ಸೊ ಹುಡುಗ ಬಂದುಬಿಟ್ಟು ಆಲ್ರೆಡಿ 12:30 ಆ್ಯಂಡ್ ನಮ್ಮದು ಎಲ್ಲ ಪ್ರಿಪೇರ್ ಆಗಿ 11ಗೆಲ್ಲ ನಾವು ಫುಲ್ ರೆಡಿ. ನೋಡಿದರೆ ಹುಡುಗ ಲೇಟಾಗಿ ಬರೋದು, ಏನೋ ಟ್ರಾಫಿಕ್ ಹೋಗ್ಬಿಟ್ಟು ರೂಮ್ ಮಿಸ್ ಆಗೋಯ್ತು. ಮಾಡಿದೆ ಇಲ್ಲ ಮಾಡ್ತೀನಿ ಬಿಡಿ. ತೆಗ್ದಿಲ್ಲ. ಅಲ್ಲ 3 ಗಂಟೆ ಮೇಲೆ ಫ್ರೀ. ಚೆನ್ನಾಯ್ತಾ ಎಲ್ಲ? ಚೆನ್ನಾಗಿದೆ ಬಿರಿಯಾನಿ. ಏನು ಚೆನ್ನಾಗಿ? ಎಲ್ಲ ಚೆನ್ನಾಗೈತೆ. ಏನು ಚೆನ್ನಾಗೈತಲ್ಲ, ಎಲ್ಲ ಚೆನ್ನಾಗಿದೆ. ಹಾಂ, ನಾನು ಚೆನ್ನಾಗಿದೆಯಾ? ಎಲ್ಲ ತುಂಬ ಚೆನ್ನಾಗಿದೆ, ಹೌದು. ತುಂಬ ಚೆನ್ನಾಗಿ ಮಾಡ್ತೀನಿ. ಸ್ವಲ್ಪ ಬಿರಿಯಾನಿ ಇದು ನನ್ನ ಫೇವ್ರೆಟ್ ಪೀಸ್. ಆಫ್ಟರ್ ದಟ್ ಬಾ. ಹಾಂ, ನಮ್ಮನೆ ಡ್ಯಾನ್ಸ್ ಆಡಲ್ಲ ಫಸ್ಟ್ ಹೇಳ್ತಿದ್ದೀನಿ. ನಾನು ಅವತ್ತೇ ಹೇಳ್ಬಿಟ್ಟೆ, ನಾನು ಸಂಗೀತ ಹಿಂಗಿತ್ತಿಲ್ಲ ಆಡ್ತೀನಿ, ಆರ್ಡರ್ ಮಾಡಲ್ಲ. ಒಂದು ಸ್ವಲ್ಪ ಅದ್ರಲ್ಲಿ ಫುಲ್ ಆ ಕಾಕ್ಟೇಲ್ ನೈಟ್ ಥರ ಎಲ್ಲ ಅರೇಂಜ್ ಮಾಡ್ಬೇಕಂತ ನನಗೆ ಆಸೆ. ಸೊ ಅದೆಲ್ಲ ಮಾಡ್ಕೊಡು ಒಂಚೂರು. ಇವು ಡ್ಯಾನ್ಸ್ ಒಂಚೂರು ಮಾಡಿದ್ರೆ ಸಾಕು ನನಗೆ, ಜಾಸ್ತಿ ಎಲ್ಲ ಬೇಡ. ಯಾಕಂದರೆ ನಾನು ಚೆನ್ನಾಗಿ ಡ್ಯಾನ್ಸ್ ಎಲ್ಲ. ಹೌದಾ? ಮತ್ತೆ ಹೆಂಗ್ ಪಾಸ್ ಆಗಿದೆ? ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು. ಓಕೆ, ನಿಮ್ಗೆ ಹೆಂಗೆ ಅನಿಸ್ತು ಇವತ್ತು? ಚೆನ್ನಾಗಿತ್ತಾ? ನಿಮ್ಗೆ ಏನು ಇಷ್ಟ ಆಯ್ತು? Okay, but I want to try this now, right now. This is the jhumka that Prajwal got me from Udupi. And this is Prajwal. ಇದು ಮ್ಯಾಚ್ ಆಗ್ತದೆ ಅಂತ ಹಾಕೊಂಡಿದ್ದೀನಿ. Let me try this and the try it. Know that. Yashika! ಪ್ರಜ್ವಲ್, ಈ ಚೆನ್ನಾಗ? ನಂಗೆ ಇಷ್ಟ ಆಯ್ತಾ? ನಂಗೆ
ಅಲ್ಲಿ ನಿನಗೆ ಏನಪ್ಪ ದಪ್ಪ ಆಗುತ್ತೆ ಅನ್ಕೊಂಡೆ ಮತ್ತೆ ತಗೊಬಂದೆ ನಾನು ಬಂದ್ಕೊಡು ಇವೆಲ್ಲ ಸೀಕ್ರೆಟ್ ಕ್ಯಾಮ್ರಾಗಳು ಸೀಕ್ರೆಟ್ ಅಲ್ಲ ಫುಲ್ ದೊಡ್ಡದಾಗಿ ಇಟ್ಟಿದ್ದೀನಿ. ಈ ಕಡೆ ಒಂದು ಇವಾಗ ಐ ಥಿಂಕ್ ಇದರಲ್ಲಿ ಇನ್ನೂ ಅಗಲ ಕಾಣಿಸ್ತಾ ಇದ್ದೀನಿ ಬಟ್ ಈಸ್ ಡೂಯಿಂಗ್ ಸೋ ಮಚ್ ಹುಡುಗಿ ಗೈಸ್ ಈ ಹುಡುಗ ನಾನು ಹುಡುಗಿ ಮಾಡ್ತಾನೆ ಗೈಸ್. ಮಾಡ್ತೀವಿ ಇನ್ನೊಂದು 7-8 ತಿಂಗಳಲ್ಲಿ ಬರ್ತೀವಿ. ಇವತ್ತು ಬಂದ್ಬಿಟ್ಟು ಫೆಬ್ಬು ನಾವಿದೆಲ್ಲ ಹಾಕೋದು ನೆಕ್ಸ್ಟ್ ವರ್ಷ ಅಲ್ವಾ? ಇಲ್ಲ ಬೈ ದಟ್ ಎಂಡ್ ಆಫ್ ದ ಇಯರ್ ಬಿಕಾಸ್ ಈ ಇಯರ್ ಸಿಕ್ಕಿರೋದು ಸೊ ಈ ಇಯರೇ ಹಾಕ್ಬೇಕು ನಾನು ಅಂದ್ಬಿಟ್ಟು. ಬಟ್ ಇದು ಇದಕ್ಕೆ ಮ್ಯಾಚ್ ಆಗ್ತದೆ ಸರ್. ಇಲ್ಲ ದಿಸ್ ಒನ್ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂದರೆ ನನ್ನ ಮೇಲೆ ಈ ಥರ ಚೆನ್ನಾಗಿ ಕಾಣಿಸೋದು ತುಂಬ ಕಷ್ಟ ಇದೆ. ಅದು ಇವ್ರ ಸೆಲೆಕ್ಷನ್